ಸರ್, ಇದು ನಮ್ಮದು ಪಿತ್ರಾರ್ಜಿತ ಆಸ್ತಿ. ಸರ್ವೆ ನಂಬರ್ 143/1 ಇಲ್ಲಿ ನಮ್ಮದು ಜಮೀನಿದೆ ನೋಡಿ. ಇದೆ ನಮ್ಮ ಜಮೀನು. ಈ ಜಮೀನಲ್ಲಿ ನಮಗೆ ನಮ್ಮ ಸ್ಟೇಟಸ್ಕೋ ಸಿಕ್ಕಿದೆ. ನಮಗೆ 9ನೇ ತಾರೀಕು, ಈ ತಿಂಗಳು 9ನೇ ತಾರೀಕು ಸ್ಟೇಟಸ್ಕೋ ಸಿಕ್ಕಿದೆ. ಅದಕ್ಕೂ ಮುಂಚೆ ನಮ್ಮದು ಇದು ಕೇಸ್ ವಿಚಾರಣೆ ನಡೀತಾನೆ ಇತ್ತು. ಹಾಗಾಗಿ ಇದು ವಿಚಾರಣೆ ನಡೀತಾನೆ ಇತ್ತು. ರಜಗಳ ಟೈಮಲ್ಲಿ ಕಾಂಪೌಂಡ್ ಶುರು ಮಾಡಿದ್ರು ಅವರು, ಆಪೋಸಿಟ್ ಅವರು ಮತ್ತು ರೌಡಿಗಳೆಲ್ಲ ಸೇರಿಕೊಂಡು. ಶಾಂಪು ಅನ್ನೋರು ಮೇಯ್ನಾಗಿ ನರೇಶ್ ಅಲಿಯಾಸ್ ಶಾಂಪು ಅನ್ನೋರು ಕಾಂಪೌಂಡ್ ಶುರು ಮಾಡಿದ್ರು. ಅವರು ಶುರು ಮಾಡಿದ ತಕ್ಷಣ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅವ್ರು ಏನಾದರೂ ನಮಗೆ ಕಂಪ್ಲೇಂಟ್ ತೊಗೊಳಕ್ಕೆ ಬರಲ್ಲಮ್ಮ, ನಿಮ್ಮ ಜಾಗದ ಇದರಲ್ಲಿ ಏನಾದರೂ ಇದ್ದರೆ ತಂದು ತೋರಿಸು ಅಂತ ಹೇಳಿದ್ರು. ಹಾಗಾಗಿ ಆವಾಗ ನಮ್ಮ ಹತ್ರ ಏನೂ ಇರಲಿಲ್ಲ. ರೀಸೆಂಟಾಗಿ 9ನೇ ತಾರೀಕು ನಮಗೆ ಇದರಲ್ಲಿ ಸ್ಟೇಟಸ್ಕೋ ಸಿಕ್ಕಿದೆ. ಅದು ಹೈಕೋರ್ಟಿಂದ ಸ್ಟೇಟಸ್ಕೋ ಸಿಕ್ಕಿದೆ. ಹಾಗಾಗಿ ಅದನ್ನು ತೊಗೊಂಡೋಗಿ ನಾವು ಪೊಲೀಸ್ ಸ್ಟೇಷನಲ್ಲಿ ಕೊಟ್ವಿ. ಸರ್, ನಮ್ಗೆ ಸ್ಟೇಟಸ್ಕೋ ಸಿಕ್ಕಿದೆ, ನಾವು ಬೋರ್ಡ್ ಹಾಕ್ತೀವಿ, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಅವರು ಇಲ್ಲಮ್ಮ, ನೀನು ಬೋರ್ಡ್ ಹಾಕೋಕ್ಕೆಲ್ಲ ಬರಲ್ಲ, ಅದಕ್ಕೊಂದು ಆದೇಶ ಮಾಡ್ಕೊಂಬ ಅಂತ ನಮ್ಮ ಮೇಲೇ ದೌರ್ಜನ್ಯ ಮಾಡಿ ಇದು ಮಾಡಿದ್ರು. ಇಲ್ಲ ಸರ್, ಈ ಥರ ಎಲ್ಲ ಗಲಾಟೆ ಮಾಡ್ತಿದ್ದೆ, ಅವ್ರನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರು. ಅವ್ರ ವಿಚಾರಣೆಗೆ ಅವ್ರನ್ನ ಕರೆಸಿದ್ರು. ಅವ್ರ ಮುಂದೆನೇ ಹೇಳಿದ್ರು, ಇದು ನಂದು ಜಾಗ, ನಾನೇನು ನಾನು ಬಿಟ್ಕೊಡಲ್ಲ, ನಂದಿದು ಜಾಗ, ನಮ್ಮ ಅಜ್ಜಿದು ಅಂತ. ನಾನು ಕೇಳಿದೆ, ಇದು ನಿಮ್ಗೆ ನಮ್ಮದಿದ್ದು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ನಾನು ಸ್ಟೇಟಸ್ಕೋ ತಂದಿದ್ದೀನಿ, ನಿಮ್ದೇನಿದೆ ತೋರಿಸಿ ಅಂತಂದಿದ್ದಕ್ಕೆ ಪೊಲೀಸವ್ರನ್ನ ನನ್ನೇ ಬೈದರು. ನಾನು ವಿಚಾರಣೆ ಮಾಡಬೇಕಾಗಿರೋದು ನೀನಲ್ಲ, ಪೊಲೀಸು. ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಎಷ್ಟು ಮಾತಾಡ್ತಾ ಇದೆಯಾ, ಏನು ಓದಿದ್ಯಾ ನೀನು, ಎಲ್ಲಿಂದ ಬಂದಿದ್ಯಾ ಅಂತ, ನಿಮ್ಗೆ ಯಾವ ಜಾತಿ ಹಾಗೆ ಹೀಗೆ ಅಂತೆಲ್ಲ ಅವರು ಮಾತಾಡಿದ್ರು. ಅದಾದಮೇಲೆ ನಾವು ಇಲ್ಲಿ ನಮಗೆ ರಕ್ಷಣೆ ಸಿಗಲಿಲ್ಲ ಅಂತ SP ಆಫೀಸ್ ಹೋದ್ವಿ. ಅವರು ಅಡಿಷ್ನಲ್ SP ಸರ್ ಹತ್ರ ಹೋದ್ವಿ. ಇವ್ರು ಕೇಳಿದ್ರು, ರೂಪಾನವರು ರಕ್ಷಣೆ ಕೊಡಿ, ಇಲ್ಲಿವರೆಗೂ ಬಂದಿದ್ದಾರೆ, ಅವ್ರಿಗೆ ನೀವು ರಕ್ಷಣೆ ಕೊಡಿ ಅಂತ ಹೇಳಿದ್ರು. ಅದಾದಮೇಲೆ ಇಲ್ಲಿಗೆ ಬಂದು ಆದ್ರೂ ತೊಗೊಂಡಿಲ್ಲ. ಮತ್ತು ಇಲ್ಲಿಗೆ ಬಂದಮೇಲೆ ನಿಮ್ಮನ್ನು ನಾನು ನೋಡೇ ಇಲ್ಲ, ನೀವು ಯಾರಂತಾನೆ ನಮಗೆ ಗೊತ್ತಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು. ಮತ್ತು ನಾವು SP ಆಫೀಸ್ ಹತ್ರ ಹೋದ್ವಿ. SP ಆಫೀಸ್ ಹತ್ರ ಹೋದ್ವಿ, ಮತ್ತು IG 2 ಸತಿ SP ಆಫೀಸ್ ಹತ್ರ ಹೋಗಿದ್ದೀವಿ. IG ಆಫೀಸ್ಗೆ ಹೋಗಿದ್ವಿ. ಮತ್ತು ವಾಪಸ್ ಇಲ್ಲಿಗೆ ಕಳಿಸಿದ್ರು. ನಿಮಗೆ ರಕ್ಷಣೆ ಕೊಡ್ತಾರೆ, ಹೋಗಿ ಅವರು ಅಲ್ಲಿ ನಿಮ್ಮ ಠಾಣೆಗೆ ಹೋಗ್ರಿ ಅಂತ ಹೇಳಿದ್ರು. ಇದುವರೆಗೂ ನಮ್ಗೆ ಯಾರು ರಕ್ಷಣೆ ಕೊಟ್ಟಿಲ್ಲ. ಅವ್ರು ಬಂದು ನಮಗೆ ನಾವು ಬೋರ್ಡ್ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಾವು ಮೀಡಿಯಾವ್ರಿಗೂ ಬರಬೇಕಾಗಿ ಬಂತು ಸರ್. ನಮಗೆ ಮೀಡಿಯಾವ್ರಿಗೂ ಬಂದು ನೀವು ನಮಗೆ ಸಹಕಾರ ಕೊಡಬೇಕು. ನೋಡಿ, ಇವತ್ತು ನಾವು ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದೀವಿ, ಇಲ್ಲಿ ಯಾವುದೇ ರೀತಿಯಾದ ಕನ್ಸ್ಟ್ರಕ್ಷನ್ ಆಗಲಿ, ಮಳೆ ಆಗಲಿ, ಉದ್ಯೋದಾಗಲಿ ಏನೂ ಮಾಡಿಲ್ಲ. ನಾವು ಒಂದು ಬೋರ್ಡ್ ಹಾಕಿದ್ದೀವಿ ಅಷ್ಟೇ. ಈ ಜಾಗದ ಮೇಲೆ ಕೇಸ್ ಇದೆ. ಇದ್ರ ಮೇಲೆ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ರಿಜಿಸ್ಟ್ರೇಷನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವಾಗಿ ಖುದ್ದಾಗಿ ಬಂದು ಮೀಡಿಯಾ ಸಪೋರ್ಟ್ ಕೇಳ್ತಾ ಇದ್ದೀವಿ. ಮೀಡಿಯಾವರು ನಮ್ಗೆ ಸಪೋರ್ಟ್ ಮಾಡಬೇಕು. ಇದು ನಮಗೆ ನ್ಯಾಯಾಲಯದಲ್ಲಿ ಏನು ಆದೇಶ ಬಂದರೂ ನಾವು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರ್ತೀವಿ. ಇದರಲ್ಲಿ ದಯವಿಟ್ಟು ಪೊಲೀಸವರು ಇನ್ವಾಲ್ವ್ ಆಗೋದು ಬೇಡ. ಇದೊಂದೇ ಮೂರನೇ ಪಾರ್ಟಿ ಬರಬಾರ್ದು. ನಮ್ಮ ಆಪೋಸಿಟ್ ಪಾರ್ಟಿ ಯಾರಿದ್ದಾರೋ ಅವ್ರು ಬರಲಿ, ಮತ್ತು ಅವರು ನಾವು ಮತ್ತು ನ್ಯಾಯಾಲಯ, ಅದಕ್ಕೆ ಮಾತ್ರ ನಾವು ಇದು ಮಾಡ್ತೀವಿ. ಪೊಲೀಸವ್ರು ಬಂದು ನಮ್ಗೆ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ, ರೌಡಿಗಳನ್ನ ಕಲಿಸ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನಿಂದ ಬೆದರಿಕೆ ಆಗ್ತಾ ಇದ್ದಾರೆ. ನೀನು ಅಲ್ಲಿ ಹೋಗು, ಫಸ್ಟು ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಹಾಗಾಗಿ ನಾವು ಮೀಡಿಯಾ ಸಪೋರ್ಟಿಗೆ ಬಂದಿದ್ದೀವಿ. ನೀವು ನಮ್ಗೆ ಸಪೋರ್ಟ್ ಮಾಡಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಅವ್ರ ಹೆಸರೇನಪ್ಪ? ಸರ್, ನರೇಶ್ ಇಂದ ತುಂಬಾ ದೊಡ್ಡ ಗ್ಯಾಂಗ್ ಇದೆ. ಒಂದು ರೌಡಿ ಗ್ಯಾಂಗ್ ಇದೆ, ಇನ್ನೊಂದು ಹಣಕಾಸಿನಲ್ಲಿ ಯಾರು ತುಂಬಾ ಸ್ಟ್ರಾಂಗ್ ಇದಾರೋ, ಲಕ್ಷ ಗಟ್ಟಲೆ ವ್ಯವಹಾರ ಮಾಡ್ತಾ ಇದ್ದಾರೆ. ಯಾರಂತ ಅವ್ರಿಗೆ ಗೊತ್ತಿಲ್ಲ. ಪೊಲೀಸವ್ರ ಸಪೋರ್ಟ್ ಇದೆ, ಹಣ ಇರುವಂತ ವ್ಯಕ್ತಿಗಳು ಇದ್ದಾರೆ. ಮತ್ತೆ ಇಲ್ಲಿರೋ ಅಂಗಡಿಗಳು ಬಾಡಿಗೆಗಳೆಲ್ಲ ಬಂದು ವಸೂಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈ ಅಂಗಡಿಗಳು ಯಾರಿಗೆ ಸೇರಿದ್ದಂತ ಇನ್ನ ತೀರ್ಮಾನನೇ ಆಗಿಲ್ಲ. ಇನ್ನು ಕೋರ್ಟೇ ಆದೇಶ ಕೊಟ್ಟಿಲ್ಲ. ಇಲ್ಲಿ ರೋಡ್ಗೆ ಬಂದಿರೋ ಅಂಥ ದುಡ್ಡು ಯಾರ ಹತ್ರ ಇದೆ ಅದು ಗೊತ್ತಿಲ್ಲ ನಮಗೆ. ಇಲ್ಲಿರೋ ಅಂಗಡಿಗಳಿಗೆಲ್ಲ ಬಂದು ದುಡ್ಡು ವಸೂಲು ಮಾಡ್ಕೊಂಡು ಹೋಗ್ತಾರೆ. ಬಂದರೆ ಅದು ದಬ್ಬಾಳಿಕೆ ಮಾಡ್ತಾರೆ. ಅಲ್ಲೊಂದು CC ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ. ಇಲ್ಲಿ ಯಾರು ಬರ್ತಾರೆ, ಏನು ಮಾಡ್ತಾರೆ, ಪ್ರತಿಯೊಂದು ತಿಳ್ಕೊಳ್ತಾ ಇದ್ದಾರೆ ಅವರು. ಹಂಗಾಗಿ ನಾವು ಇವತ್ತು ಒಬ್ಬರೇ ಬರೋಕ್ಕೆ ಹೆದರಿಕೆ ಆಗಿ ಬಂದು ನಮ್ಮನ್ನು ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಏನು ಬೇಕಾದರೂ ಮಾಡ್ಬೋದು. ಹಂಗಾಗಿ ಇಷ್ಟು ಜನ ನಾವು ಫ್ಯಾಮಿಲಿ ನಾವೆಲ್ಲ ಇಷ್ಟು ಚಾಮುಂಡಮ್ಮ ಯಾರು ಜಮೀನು ಓನರ್ ಇದ್ದಾರೋ ಅವ್ರ ವಂಶನೇ. ಅದು ಬಿಟ್ಟು ಬೇರೆ ಯಾರೂ ನಾವು ಬಂದಿಲ್ಲ. ಅದಕ್ಕೋಸ್ಕರ ಬೇರೆ ಯಾರನ್ನೂ ನಾವು ಕರ್ಕೊಂಡು ಬಂದಿಲ್ಲ. ಯಾರು ನ್ಯಾಯ ಕೇಳಕ್ಕೆ ಹೋದ್ರೂ ಅವ್ರ ವಿರುದ್ಧ ಆಗಿ ಕೈ ಜೋಡಿಸುವಾಗ ನಮ್ಗೆ ಕೊನೆ ದಾರಿ ಇದೊಂದೇ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಇದಕ್ಕೆ ಏನು ಮಾಡ್ತಿರೋ ಎಲ್ಲರೂ ಸಾರ್ವಜನಿಕರು ಎಲ್ಲ ದಯವಿಟ್ಟು ನಮಗೆ ಸಹಕಾರ ಮಾಡಿ. ನಮ್ಗೆ ಅನ್ಯಾಯ ಆಗ್ತಿದೆ. ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ಯಾರು ಬಂದ್ರೂ ನಾವು ದಾಖಲೆ ತೋರ್ಸೋಕೆ ನಾವು ರೆಡಿ ಇದ್ದೀವಿ. ಎಲ್ಲಿ ಬೇಕಾದರೂ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಅದಕ್ಕೋಸ್ಕರ ನಾನು ಧನ್ಯವಾದ ಹೇಳ್ತೀನಿ. ನಂದಿನಿ ಅಂತ ನನ್ನ ಹೆಸರು. ಥ್ಯಾಂಕ್ ಯು. ಕೊಟ್ಟಿಲ್ಲ. ಇವಾಗ ಸದ್ಯಕ್ಕೆ ಯಾರು ಕೊಡ್ತಾ ಇದ್ದೀರಾ? ಇವಾಗ ಸದ್ಯಕ್ಕೆ ಶಾಂಪೂನವ್ರು ಕೊಟ್ಟಿದ್ದೀವಿ. ಶಾಂಪೂನವರು ಮೂರನೇ ವ್ಯಕ್ತಿ. ಈ ಜಾಗದ ಓನರ್ ಬಂದು ಇವರು ಆಯ್ತಾ. ಆಮೇಲೆ ಇವರು ಬನ್ನಿ, ಮುಂದೆ ಬನ್ನಿ ನೀವು. ಇವರು ಅಮ್ಮ ನೀವು ಬನ್ನಿ. ಇವರು
ಇವರು ಇವಾಗ ಪ್ರಾಪರ್ಟಿ ನಮ್ಮದು ಅಂತ ಬಂದಿದ್ದಾರೆ, ಕೋರ್ಟಲ್ಲಿ ಇವರಂತೆ ಆಗಿದೆ. ಅದಕ್ಕೆ ನೀವು ಇನ್ಮೇಲೆ ಯಾರಿಗೆ ಬಾಡಿಗೆ ಕೊಡಬೇಕಾದ್ರೂ ಕೂಡ ಅವರ ಓನರ್ನ ಯಾರು ಅಂತ ಹೇಳಿ ಕರೆಸ್ಬಿಟ್ಟು ನೀವು ಬಾಡಿಗೆ ಕೊಡಬೇಕು.